ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಈ ಭಾಗ್ಯಮ್ಮಂಗೆ ಎಷ್ಟಿರಬೇಕು? ಸುಳ್ಳು ಹೇಳಿ ನಮ್ಮ ಮಗನ ಮದುವೆನೇ ಕ್ಯಾನ್ಸಲ್ ಮಾಡಿದ್ಲಲ್ಲ. ಈ ಯವ್ವ ಮಾಡ್ತೀನಿ ರೀ ಇವತ್ತು. ಏ ಭಾಗ್ಯಮ್ಮ, ಏ ಭಾಗ್ಯಮ್ಮ, ಬಾರಮಣಿ ಇಲ್ಲೋರಕ್ಕಿ. ಇದ್ಯಾಕ್ ಮಂಜಣ್ಣ ಹಿಂಗ್ ರೋಡಾಗ ನಿಂತ್ಕೊಂಡು ಹಿಂಗ್ ಕೂಕೆಂತಿದ್ಯಾ? ನೀನು ಮಾಡಿದ ಕೆಲಸಕ್ಕೆ ರೋಡಾಗ ನಿಂತ್ಕೊಂಡು ಕೂಕಿಂದೆ ಇನ್ನೇನು ಒಳಗೆ ಬಂದು ಹೇಳ್ತಾರೇನಮ್ಮ? ನಾನೇನ್ ಮಾಡ್ದೆ? ನೀನೇನಕ್ಕೆ ನನ್ನ ಮೇಲೆ ಹಿಂಗ್ ರೇಗಾಡ್ತಿದ್ಯಾ? ಏನು ಗೊತ್ತಿಲ್ಲ ನೋಡಿ ನಿಂಗೆ. ಏನು ಗೊತ್ತಿಲ್ಲದೆ ಇರೋ ಮುಗ್ದಿಳ್ತಾರ ಆಡ್ಬೇಡ ನೀನು. ಅದೇನ್ ಹೇಳೋಣ ಕರೆಕ್ಟಾಗಿ. ಏನಾದ್ರೂ ಹೇಳಿದ್ರೆ ತಾನೇ ಗೊತ್ತಾಗೋದು. ಸುಮ್ನೆ ವಟ ವಟ ಅಂದ್ರೆ ಏನ್ ಗೊತ್ತಾಗುತ್ತೆ? ನೀನು ಕರಿಯಮ್ಮ ಸೇರ್ಕೊಂಡು ಏನಮ್ಮ ಮಾಡಿದ್ರಿ? ನಾವೇನ್ ಮಾಡಿದೀವಣ್ಣ ಅಂತದ್ದು? ಹಂಗಾದ್ರೆ ಏನು ಗೊತ್ತಿಲ್ವೇ ನಿಂಗೆ ಏನು ಮಾಡಿದೀಯಾ ಅಂತನಾ? ಅಯ್ಯೋ ಅದೇನ್ ಹೇಳೋಣ ಅಂತ ಸುಮ್ನೆ ತಲೆ ತಿನ್ಬೇಡ. ಬೆಳಗ್ಗೆ ಬಂದಿನಿಲ್ಲಿ. ಅಲ್ಲ, ನಿಮ್ಗೇನು ಯಾವ್ದನ ಭಯ ಭಕ್ತಿ ಐತೋ ಮನೆಗೆ? ಏನು ಇಲ್ವೋ? ನೀವೇ ಗಂಡಸ್ರುಗಳಾಗಿದ್ದೀರಲ್ಲ ಮನೆಗೆ. ಅಣ್ಣ ಸುಮ್ನೆ ನಿಂದ ಏನಾಯ್ತೋ ಅದನ್ನ ಮಾತಾಡು. ಸುಮ್ನೆ ಬೇರೆದೆಲ್ಲ ಮಾತಾಡಕ್ ಬರ್ಬೇಡ ನೀನಿಲ್ಲಿ. ಅಲ್ಲ, ಎಷ್ಟು ಮನೆ ಹಾಳು ಮಾಡಿದ್ದೀರಮ್ಮ ಹಿಂಗಾಲಿ ನೀವು? ಇವಾಗ ನಮ್ಮನೆ ಹಾಳು ಮಾಡಕ್ ನಿಂತಿದ್ದೀರ. ಅಣ್ಣ ಬಾಯಿನ ಕಂಟ್ರೋಲ್ ಆಗಿ ಇಟ್ಕೊಂಡು ಮಾತಾಡು. ಏನ್ ಮಾತಾಡ್ತಿದ್ಯಾ ಅಂತ ನಿಗಾ ಆಯ್ತಾ ನಿಂಗೆ? ಯಾರ ಮನೆ ಹಾಳು ಮಾಡಕ್ ಹೋಗಿದೀವಣ್ಣ ನಾವು? ನಿಮ್ಮನೆ ಏನ್ ಹಾಳು ಮಾಡಿದೀವಿ ಹೇಳು? ಅಲ್ಲ, ನಮ್ಮ ಮನೆಗೆ ಹೆಣ್ಣು ಕೊಡಕ್ ಬಂದಿದ್ದಾರನ್ನ ಇಲ್ಲು ಸಲ್ಲದ್ದು ಹೇಳಿ ವಾಪಸ್ ಕಳ್ಸಿದ್ಯಲ್ಲಮ್ಮ ನೀನು. ನನ್ನ ಮಗ ಕುಡಿತಾನೇನಮ್ಮ? ಯಾವಾಗಮ್ಮ ನೋಡಿದ್ದೆ ನೀನು ಕುಡಿಯೋದನ್ನ? ನನ್ನ ಹೆಂಡತಿ ಬಜಾರಿ ಅಂತವಳು ಇಂತವಳು ಅಂತ ಹೇಳಿ ಕಳ್ಸಿದ್ಯಲ್ಲಮ್ಮ ನೀನು. ಎಷ್ಟು ಮನೆ ಹಾಳು ಮಾಡಿದ್ಯಮ್ಮ ಹಿಂಗೆ ನೀನು ಹೇಳಿನ? ಸಂಬಂಧಗಳನ್ನ ಮುರಿದಿದ್ಯಾ ಅಂತ ನೀನು? ಎಲ್ಲರೂ 100 ಸುಳ್ಳು ಹೇಳಿ ಮದುವೆ ಮಾಡು ಅಂತ ಹೇಳಿದ್ರೆ ನೀನು ಇಲ್ಲದೇ ಇರೋ ಸುಳ್ಳುಗಳೆಲ್ಲ ಹೇಳಿ ಮದುವೆ ಮುರಿದಿದ್ಯಲ್ಲಮ್ಮ. ನಿಂಗೇನು ಮಾನ ಮರ್ಯಾದೆ ಇಲ್ವೇ? ಏನು? ಯಾರಣ್ಣ ಹೇಳಿದ್ದು ನಾನ್ ನಿಮ್ ಮಗನ್ ಮದ್ವೆ ಮುರಿದಿದ್ದೀನಿ ಅಂತನಾ? ಯಾರೋ ನಿಂಗ್ ಸುಳ್ಳು ಹೇಳಿದ್ದಾರೆ ಕಣಣ್ಣ. ನಂಗೇನು ಗೊತ್ತಿಲ್ಲ ನಿಮ್ ಬೀಗ್ರ ಯಾರು ಅಂತ. ಸಾಕು ಮುಚ್ಚಮ್ಮ ಬಾಯಿ. ಎಷ್ಟು ಸುಳ್ಳು ಹೇಳ್ತೀಯ? ಅದ್ಯಾರಣ್ಣ ಹೇಳಿದ್ದು ನಾನೇ ಅಂತ? ಯಾರ ನೋಡಿರೋರು ಹೇಳಿದಾರೆ. ಅದ್ಯಾವಾಗ ಕರ್ಕೊಂಬರೋಣ ಇಲ್ಲಿ, ನಾನು ಕೇಳ್ತೀನಿ. ನಾನು ಯಾವಾಗ ಹೇಳಿದ್ದ ಅವಳು ನೋಡಿದ್ಲು ಅಂತಾನ? ಸಾಕು ಮುಚ್ಚಮ್ಮ ಬಾಯಿ. ಎಷ್ಟು ಮಾತಾಡ್ತೀನಿ ನೀನು? ನೋಡ್ದಾರೆ ಹೇಳಿದಾರೆ ನಂಗೆ ಬಂದು. ಈಗ ನೋಡಿ ಹೆಂಗ್ ಬಾಯಿ ಬಡಿತಿದ್ಯಾ? ನಾನು ಹೇಳೇ ಇಲ್ಲ ಅವ್ರಿಗೆ ಅಂತನ. ನೀನು ಕರಿಯಮ್ಮನೇ ಹೇಳಿರೋದು ಚಾಡಿನ. ನಿಮ್ಮನೆ ಮುಂದೆ ಬಂದಿರೋದು ಅವರು. ಅದ್ಯಾವಾಗ ಕರ್ಕೊಂಬರೋಣ ಇಲ್ಲಿ ನನ್ನ ಎದುರಿಗೆ, ಅವಾಗ ಕೇಳ್ತೀನಿ. ಅವ್ರನ್ನೂ ಬೇರೆ ಕರ್ಕೊಂಬತ್ತೀನಿರು ಇಲ್ಲಿ. ಸುಮ್ನೆ ಹೆಂಗಣ ಹೇಳ್ತಿದ್ದೆ ನೀನು? ನಾನು ಕರಿಯಮ್ಮನೆ ನಿಮ್ಗೆ ಬೀಗ್ರಿಗೆ ಹೇಳಿರೋದು ಅಂತ? ಸಾಕು ಮುಚ್ಚಮ್ಮ ಬಾಯಿ. ಎಲ್ಲ ಗೊತ್ತು ನಂಗೆ. ನೀನು ಎಂತಳು ಕರಿಯಮ್ಮ ಎಂತಳು ಅಂತನ. ನಾನು ಏನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನ. ಎಷ್ಟು ಮನೆ ಹಾಳು ಮಾಡಿದಿರೋ ಹಿಂಗೇನ ಹೇಳಿ ಹೇಳಿನ. ಅಣ್ಣ ಸುಮ್ನೆ ಏನೇನೋ ಮಾತಾಡ್ಬೇಡ ನೀನು. ಹೋಗಿ ಕರ್ಕೊಂಬಂದು ಹೇಳ್ಸು ಫಸ್ಟ್. ಇದ್ಯಾಕ್ ಭಾಗ್ಯಕಯ್ಯ ನೀನು ಮಂಜಾನೆ ನಿಂತ್ಕೊಂಡು ಹಿಂಗ್ ಜಗಳ ಆಡ್ತಿದ್ದೀರಾ? ಯಾಕೆ? ಬಾರ್ ಕರಿಯಮ್ಮ, ನೀನು ಸರಿಯಾದ ಟೈಮಿಗೆ ಬಂದಿದ್ಯಾ ಬಾ. ಯಾಕಣ್ಣ ಏನಾಯ್ತು? ನೀವಿಬ್ರು ಮಾಡಿದಿರಲ್ಲ ಪುಣ್ಯದ ಕೆಲ್ಸನ, ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ. ನಾವೇನ್ ಮಾಡಿದೀವಣ್ಣ? ಏನು? ಅಪ್ಪ ಇಬ್ರಿಗೂ ಏನು ಗೊತ್ತಿಲ್ವಲ್ಲ, ಅದಕ್ಕೆ ನೋಡು ಹೆಂಗ್ ಮಾತಾಡ್ತಿದ್ದೀರಾ. ಅದೇನಂತ ಕರೆಕ್ಟಾಗಿ ಹೇಳೋಣ. ನೀವಿಬ್ರು ಸೇರ್ಕೊಂಡು ನನ್ನ ಮಗನ ಮದ್ವೆ ಮುರಿದ್ರಲ್ಲಮ್ಮ. ಸಂತೋಷ ಆತ ಇವಾಗ? ನಾವಲ್ಲ ಕಣ. ನಾವಂತ ಯಾರಣ್ಣ ಹೇಳಿದ್ದು? ಕರ್ಕೊಂಬರೋಣ ಇಲ್ಲ ಅವ್ರನ್ನ. ಏ ಮುಚ್ರಮ್ಮ ಸಾಕು. ಇಬ್ರು ಏನ್ ನಾಟಕ ಆಡ್ತಿದ್ದೀರಾ? ಸುಮ್ನೆ ಅಣ್ಣ ಹೇಳ್ಬೇಡ ನೀನು. ಯಾರು ಹೇಳಿದಾರೆ ಕರ್ಕೊಂಬ ಇಲ್ಲಿ ಅವ್ರನ್ನ. ಅವ್ರ ಮುಂದೆ ಹೇಳ್ಸು, ಗೊತ್ತಾಗುತ್ತೆ. ಅಯ್ಯೋ, ನೀವಿಬ್ರು ಚಾಡಿ ಹೇಳ್ತಿರೋದನ್ನ ನೋಡಿರೋರೆ ಬಂದಮ್ಮ ನನ್ನ ಕೈಲಿ ಹೇಳಿದ್ದು. ನೀವೆಂತ ಮನೆ ಹಾಳ್ರು ಅಂತ ಇವಾಗಲೇ ಗೊತ್ತಾಗಿದ್ದು. ಎಷ್ಟು ಮನೆ ಹಾಳು ಮಾಡಿದ್ದೀರಮ್ಮ ಇಬ್ರು ಸೇರ್ಕೊಂಡು? ಆಲೇನ ಹಿಂಗೇನಾ? ಅಲ್ಲಿ ನೋಡ್ ಕರಿಯಮ್ಮ ಇವಣ್ಣನ್ನ ಹೆಂಗ್ ಮಾತಾಡ್ತಾ ಐತೆ. ಇವ್ರ ಮಗನ ಮದ್ವೆ ನಾವ್ಯಾಕೆ ಮುರಿಯೋಣ? ನಮ್ಗೇನ್ ಸಿಗುತ್ತೆ ಅದರಿಂದನ? ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತೈತಲ್ಲೇ. ಅದೇ ಕಣ್ ಭಾಗ್ಯಕಯ್ಯ, ನಾವ್ಯಾಕೆ ಮುರಿಯಕ್ಕೆ ಹೋಗೋಣ ಇವ್ರ ಮಗನ ಮದ್ವೆನ? ಸುಮ್ಮನೆ ಬಾಯಿಗೆ ಬಂದಂಗೆ ಹೆಂಗ್ ಬೇಕೋ ಹಂಗೆ ಮಾತಾಡ್ತೈತಲ್ಲ ಇವಯ್ಯ. ಏ ಕರೆಕ್ಟಾಗಿ ಮಾತಾಡಮ್ಮ ನೀನು. ಅಯ್ಯ ಗೀಯ ಅಂದರೆ ಸರಿ ಇರಲ್ಲ ನೋಡಿ. ಇವಾಗ ಆಡೋ ತಪ್ಪೆಲ್ಲ ಮಾಡಿ ಇವಾಗ ನನಗೆ ಬಾಯ್ ಬಡಿತೀರಲ್ಲ ನೀವಿಬ್ರು. ಇನ್ನೆಂಥವ್ರು ಇರ್ಬೇಕು ನೀವು? ಅಣ್ಣ ನಿನ್ನ ಹತ್ರ ಏನು ಪ್ರೂಫ್ ಐತಿ ಇವಾಗ? ನಾವೇ ಹೇಳಿದ್ದು ಅಂತನ? ಫಸ್ಟು ಅದನ್ನ ತೋರಿಸು, ಆಮೇಲೆ ಮಾತಾಡು ಮುಂದಕ್ಕೆ. ಸುಮ್ಮನೆ ನೀನು ಮಾತಾಡಕ್ಕೆ ಬರಬೇಡ ನೀನು. ಪ್ರೂಫು ಗೊತ್ತಾಯ್ತಿರಮ್ಮ. ಪ್ರೂಫು ತೋರಿಸ್ತೀನಿ ಇವಾಗ. ಏನು ಪ್ರೂಫ್ ಐತಕ್ಕ ಇವ್ರ ಹತ್ರ? ಏನು ತೋರಿಸ್ತೀನಿ ಅಂತವನಿ? ಸುಮ್ಮನೆ ಇರೇ. ಸುಮ್ಮನೆ ಹೇಳ್ತಾನೆ ಇವನು. ಯಾವ್ದು ಇಲ್ಲ ನಮ್ಮನ್ನ ಎದುರಿಸಕ್ಕೆ ಹೇಳ್ತಾವನು ಬಾಯ್ ಬಿಡಿಸ್ಲಿಕ್ಕೆ. ಏನಿಬ್ರು ಗುಸು ಗುಸು ಅಂತಿದ್ದೀರಾ? ಇರು ಬರುತ್ತೆ ಇವಾಗ ಪ್ರೂಫು ತೋರಿಸ್ತೀನಿ. ನೋಡ್ರಿ ಅಲ್ಲಿ ಬತ್ತಾಯ್ತೆ ಪ್ರೂಫು. ಇದೇನಕ್ಕ ಒಣ್ಣೆ ಬಂದೇ ಬಿಡ್ತು. ಬಾರಣ, ಸರಿಯಾದ ಟೈಮಿಗೆ ಬಂದೆ ಬಾ. ನಿನ್ನನ್ನೇ ಕಾಯ್ತಾ ಇದ್ದೆ. ಯಾಕಪ್ಪ? ಬಾರಣ, ಹೇಳಿದ್ ನಿಂಗೆ ಚಾಡಿನ ನನ್ನ ಮಗನ ಬಗ್ಗೆ ನಮ್ಮ ಹೆಂಡತಿ ಬಗ್ಗೆನಾ? ಈಗಳಪ್ಪ ಇಲ್ಲಿ ನಿಂತವ್ರಲ್ಲ ಇವರಿಬ್ಬರೇನೆ ಹೇಳಿದ್ ನಂಗೆ. ಸಾಕ ಪ್ರೂಫ್ ಇನ್ನೂ ಬೇಕ್ರಮ್ಮ? ಅಣ್ಣ ಕರೆಕ್ಟಾಗಿ ಹೇಳೋಣ. ನಾನು ಇವಳ ಹೇಳಿದ್ದು. ನೀನು ಸುಮ್ಮನೆ ಎಲ್ಲೋ ಕನ್ಫ್ಯೂಸ್ ಆಗ್ತಿದ್ಯಾ ಅನ್ಸುತ್ತೆ. ನಾವೆಲ್ಲಣ್ಣ ಹೇಳಿದ್ವಿ? ಕಣ ನಾವೆಲ್ಲ ಹೇಳಿದ್ವಿ ನಿಂಗೆ? ನೀನು ಸುಮ್ಮನೆ ನಮ್ಮೇಲೆ ಹೇಳ್ತಾ ಇದ್ಯಾ ಅನ್ಸುತ್ತೆ. ಏ ಸಾಕು ಸುಮ್ಮನೆ ಇರ್ರಮ್ಮ. ನಂಗೆ ವಯಸ್ಸಾಗೈತೆ ಅಷ್ಟೇನಾ. ನಂಗೇನು ಅಷ್ಟು ನೆನಪಿನ ಶಕ್ತಿ ಇಲ್ಲ ಅನ್ಕೊಬಿಡ್ರಿ ನೀವು. ನೀವಿಬ್ರೇ ಇಲ್ಲೇ ನಿಂತ್ಕೊಂಡು ಹೇಳಿದ್ದೀರಾ ಹುಡುಗ ಕುಡಿತಾನೆ, ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ, ಅವ್ರ ಹೆಂಡತಿ ಬಜಾರಿ ಇದು ಅದು ಅಂತನ. ಏನ್ರಮ್ಮ ಇದ್ದಿದ್ದಂಗೆ ಹೇಳ್ತಾ ಇಲ್ವಲ್ಲ ಈಗ ನೀವು?
ನಿನ್ನೆ ಮೊನ್ನೆ ಇನ್ನು ಹೇಳಿದ ಮಾತು ಆಲೇ ಇಲ್ಲ ಅಂತಿರಲ್ಲ. ನೀವೆಷ್ಟು ಮನೆ ಹಾಳು ಮಾಡಿರ್ಬೋದು ಅಂತ ಹಿಂಗೆ ಹೇಳಿ. ಕಣ ನಮ್ಮೂರಾಗ ಇವ್ರಿಬ್ರು ಅದಕ್ಕೆ ಫೇಮಸ್ಸು. ಗೊತ್ತಾತೇನ್ಲ ಮಂಜ ಯಾರು ಹೇಳಿದ್ದು ಅಂತನ? ಆಗ ಅವ ಅಣ್ಣನೇ ಬಂದೈತೆ, ಹೇಳಿರುತ್ತೆ ಹೇಳು ಯಾರು ಅಂತ ಗೊತ್ತಾಗಿರುತ್ತೆ. ಕಣ್ ತಿಮ್ಮಜ್ಜಿ ಗೊತ್ತಾತು. ಈಗ ಈ ಭಾಗ್ಯಮ್ಮ ಕರಿಯಮ್ಮನೆ ಹೇಳಿರೋದು. ಅಲ್ಲ ಕಣ್ ಭಾಗ್ಯಮ್ಮ ಕರಿಯಮ್ಮ, ನಿಮ್ಗೇನು ಬುದ್ಧಿ ಐತೋ ಇಲ್ವರಿ? ಯಾಕಿಂತ ಕೆಲಸ ಮಾಡಕ್ ಹೋದ್ರಿ? 100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ನೀವು ಅಂಥದ್ರಲ್ಲಿ ಇಲ್ಲದ್ದೆಲ್ಲ ಸುಳ್ಳು ಹೇಳಿ ಮದುವೆ ಸೆಟ್ ಆಗೋದನ್ನ ಕ್ಯಾನ್ಸಲ್ ಮಾಡಿದಿರಲ್ಲೇ ತಾಯಿ. ನಿಮ್ಗೇನು ಸಿಗುತ್ತೆ ಅದರಿಂದ? ಇವ್ರಿಗಿನ್ನೇನು ಮಾಡಕ್ ಬದುಕು, ಅದನ್ನ ಮಾಡೋಣ ಅಂತ ಮಾಡೋರು ಹೇಳಜ್ಜಿ. ಮನೆಗೆ ಯಾರ್ದನ ಭಯ ಭಕ್ತಿ ಇದ್ದಿದ್ರಲ್ವೇ ಇವ್ರಿಗೆ? ಅಲ್ಲ, ಈ ಥರ ಮಾಡಿದ್ರೆ ಗೊತ್ತಾಗುತ್ತೆ ಅಂತಲೂ ನೀವು ಯೋಚನೆ ಮಾಡಲಿಲ್ವಲ್ಲೇ ತಾಯಿ? ಯಾಕೆ ಈ ಥರ ಮಾಡಕ್ ಹೋದ್ರಿ? ಹೋಗ್ರತ್ತ. ಒಂದೆರಡು ಡೇಟ್ ಬಿಡೋಣ ಮಂಜಣ್ಣಯ್ಯ, ಅವಾಗನ ಬುದ್ಧಿ ಬರ್ತೈತಿ ಇವ್ರಿಗೆ. ಸುಮ್ಮನೆ ಲಕ್ಷ್ಮಕ್ಕ, ಗಂಡಸು ಬೇರೆ ಹೆಂಗಸ್ರ ಮೇಲೆ ಕೈ ಎತ್ತಬಾರ್ದಂಗೆ, ಅದು ತಪ್ಪಾಗ್ಬಿಡುತ್ತೆ. ಸುಮ್ಮನಿರು. ಇಲ್ಲ ಕಣಜ್ಜಿ, ಇವ್ರಿಗೆ ಒಂದು 2 ಡೇಟ್ ಬಿಟ್ರೇನೆ ಬುದ್ಧಿ ಬರೋದು ಅನ್ಸುತ್ತೆ. ಬೇಡ ಸುಮ್ಮನಿರು ಮಂಜ, ನಿಂಗೆ ಗೊತ್ತಾಗಲ್ಲ ಏನಿಲ್ಲ. ಸುಮ್ಮನೆನಾ ಬೇರೆ ಹೆಂಗಸ್ರ ಮೇಲೆ ಕೈ ಎತ್ತಬಾರ್ದಪ್ಪ, ಹಂಗೆಲ್ಲನ ಅದು ಏನೇನೋ ಆಗ್ಬಿಡುತ್ತೆ. ಸುಮ್ಮನಿರು. ಹೋಗ್ತಿದ್ಯಲ್ಲ, ಇವಾಗ ಬುದ್ಧಿ ಬಂದಿರುತ್ತೆ. ಇನ್ನೆಂದು ನಿಮ್ಮ ಸವಾಸಕ್ಕೆ ಬರಲ್ಲ ಅವರು. ಅಲ್ಲ ಕಣಣ್ಣ, ನೀನು ಯಾರೋ ಹೇಳಿದ ಮಾತು ಕಟ್ಕೊಂಡು ಹಂಗೆ ಹೋಗಿದ್ಯಲ್ಲಣ್ಣ, ಮನೆ ತಕೊ ಬಂದು ವಿಚಾರಿಸ್ತೆ ಇನ್ನೊಂದಿಬ್ರನ್ನ, ಹಂಗೇನಣ್ಣ ಮಾಡೋದು ನೀನು? ಇಲ್ಲ ಕಣಜಿ, ಮತ್ತೆ ಇನ್ನು ಬರ್ತಿದಂಗೆ ಪ್ರಪ್ರಥಮವಾಗಿ ಹಿಂಗೆ ಹೇಳಿದ್ರಲ್ಲ, ಅದಕ್ಕೆ ನಂಗೆ ಭಯ ಆಗಿ ವಾಪಸ್ ಹೋದ್ನ ಕಣಜಿ. ಏನಾದರೂ ಡೌಟ್ ಐತೆನಣ್ಣ ಇವ್ರ ಮೇಲೆ ನಿಮಗೆ? ಇಲ್ಲ ಕಣಜಿ, ಯಾವ ಡೌಟು ಇಲ್ಲ. ನನ್ನ ಮಗಳನ್ನ ಇವ್ರ ಮಗುಗೆ ಕೊಡೋದು ಅಂತ ಡಿಸೈಡ್ ಮಾಡ್ಕೊಂಡೆ ಹೇಳೋಕ್ಕೆ ಬಂದಿದ್ದೀನಿ ಕಣಜಿ. ಬಿಡ್ ಮಂಜಣ್ಣ, ಹೆಂಗನು ನಿನ್ನ ಮಗನ ಮದುವೆನೂ ಸೆಟ್ ಆಯ್ತು. ಸುಮ್ಮನೆ ಹೋಗ್ತಿದ್ಯಲ್ಲ ಇವ್ರನ್ನ, ಹೋಗ್ಬಾ ಇನ್ನ ಸಾಕು, ಒಯ್ಯಕ್ಕೆಲ್ಲ ಹೋಗ್ಬೇಡ, ಹೋಗಪ್ಪ. ತಪ್ಪಾಯ್ತು ಮಂಜಣ್ಣಯ್ಯ, ಇನ್ನು ಈ ಥರ ಮಾಡಲ್ಲ, ಬಿಟ್ಬಿಡೋಣ ನನ್ನ. ನಾನು ಅಷ್ಟೇ ಮಂಜಣ್ಣಯ್ಯ, ಇನ್ನೆಂದು ನಿಮ್ಮ ಸವಾಸಕ್ಕೆ ಬರಲ್ಲ. ಇನ್ನೆಂದನ ಈ ಥರ ಮಾಡಿದ್ದು ನಮಗೆ ಗೊತ್ತಾಯ್ತು ಅಂದರೆ ನಿಮ್ಮಿಬ್ರನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಹೋಗ್ರತ್ತ, ನಿಮ್ಮ ಮುಖ ನೋಡೋಕ್ಕಾಗಲ್ಲ ನಮ್ಮ ಕೈಲಿ. ನೋಡ್ರಪ್ಪ, ಈ ಹೆಂಗಸ್ರಿಗೆ ಯಾಕೆ ಬುದ್ಧಿ ಇಲ್ಲ ಅಂತೀನಿ. ಬೇರೆ ಸುದ್ದಿ ಕಟ್ಕೊಂಡು ಏನಾಗಬೇಕಪ್ಪ ಇವರಿಗೆ? ಸುಮ್ಮನೆ ಮನೆ ತೆಗಿರೋಕ್ಕಾಗಲ್ವಾ? ನೋಡು, ಹೇಳದ್ದು ಹೇಳಿರು, ಇವಾಗ ಮಾನ ಮರ್ಯಾದಿನೂ ಓದ್ತಿವ್ರದ್ದು. ಏನಕ್ಕೆ ಬೇಕಿತ್ತು ಇವ್ರಿಗೆ ಸುಮ್ಮನೆ ಇದ್ದಿದ್ರೆ? ನಿಮ್ಮೂರಾಗೂ ಇಂಥ ಜನ ಇದ್ದಾರೇನಪ್ಪ? ಇದ್ರೆ ಕಮೆಂಟ್ ಮಾಡಿ ತಿಳಿಸ್ರಪ್ಪ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ. ಥ್ಯಾಂಕ್ ಯು ಕಣ್ರಪ್ಪ.